ನಮ್ಮ ಮನೆ ಮುಂದೆ ಮತ್ತು ಅಕ್ಕಪಕ್ಕ ಮಾರ್ನಿಂಗ್ ವೈಬ್ಸ್ ಈ ರೀತಿ ಇರುತ್ತೆ. ಹಕ್ಕಿಗಳ ಚಿಲಿಪಿಲಿಯಿಂದ ಶುರುವಾಗುತ್ತೆ. ಅದು ತುಂಬಾ ಪಾಸಿಟಿವ್ ವೈಬ್ಸ್ನ ತಂದುಕೊಡುತ್ತೆ. ನಮ್ಮನೆ ಮೇಲೆ ಪಕ್ಷಿಗಳಿಗೆ ನಾನು ಈ ರೀತಿ ಅಕ್ಕಿ ಮತ್ತು ರಾಗಿ ನೀರನ್ನು ಇಟ್ಟಿರುವಂಥದ್ದು. ನಾನು ಇಲ್ಲಾಂದರೆ ಬಂದು ಪಕ್ಷಿಗಳು ಆರಾಮ್ಸೆ ಕುತ್ಕೊಂಡು ತಿಂದು ನೀರು ಕುಡಿದೋಗುತ್ತೆ. ನಾನು ಬಂದಾಗ ಎದ್ರಿಕೊಂಡು ಹೊಟ್ಟೋಗ್ಬಿಡುತ್ತೆ. ಇವಾಗ ನೋಡ್ತಿರ್ಬೋದು, ನಾನು ಊಟ ಆಗ್ತಿರೋದನ್ನ ಕಾಯ್ತಾ ಕೂತಿದೆ. ಇಲ್ಲಿ ಪಕ್ಷಿಗಳು 3 ಪಕ್ಷಿಗಳು ಕೂತಿದೆ. ಅಲ್ಲೇ 2 ಗುಂಚಕ್ಕಿ ಮತ್ತು ಇನ್ನೊಂದು ಬೇರೆ ಯಾವುದೋ ರೀತಿ ಪಕ್ಷಿ ಪಕ್ಕದ ಮನೆ ಗೋಡೆ ಮೇಲೆ ಕೂತಿರುವಂಥದ್ದು. ಇಲ್ಲೇ ಒಂದು ಸೈಡ್ ನಮ್ಮ ಟೆರೇಸ್ ಮೇಲೂ ಕೂತಿದೆ. ನೋಡ್ತಿರ್ಬೋದು, ಪುಟ್ಟ ಪುಟ್ಟ ಹಕ್ಕಿಗಳು ಕಾಯ್ತಾ ಕೂತಿದೆ. ಮತ್ತು ಈವ್ನಿಂಗ್ ಟೈಮು ಪಾರಿವಾಳಗಳು ಒಂದು 30 ಬರುತ್ತೆ. ನಾನು ವೀಡಿಯೋ ಮಾಡೋಕ್ಕೆ ಹೋದಾಗ ಸಿಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆದರೆ ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಮಾರ್ನಿಂಗ್ ಕೆಲಸ ಎಲ್ಲವುದು ನಂದು ಕಂಪ್ಲೀಟಾಗಿ ಮುಗ್ದಿದೆ. ಇವಾಗ ದೇವ್ರ ಪೂಜೆನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಯಾವಾಗಲೂ ಅರಿಶಿನ ಕುಂಕುಮನ ಇಟ್ಕೊಂಡು ಆ ನಂತರ ದೇವರಿಗೆ ದೀಪನ ಹಚ್ಚುವಂಥದ್ದು. ದೇವರಿಗೆಲ್ಲ ಅಲಂಕಾರನ ಮುಗಿಸಿ ನಂತರ ನಾನು ಅರಿಶಿನ ಕುಂಕುಮ ಮಾಂಗಲ್ಯಕ್ಕೆ ಮತ್ತು ನನಗೆ ಇಟ್ಕೊಂಡು ಆನಂತರ ಪೂಜೆನ ಶುರು ಮಾಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಮತ್ತು ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ನಾನು ವಿಡಿಯೋಗಳನ್ನ ನೋಡ್ಬೋದು. ಮಾರ್ನಿಂಗ್ ತಿಂಡಿಗೆ ಕಿರಳಿಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಒಂದು 5 ಜನ ಕೆಲಸಕ್ಕೆ ಬಂದಿದ್ದಾರೆ, ಸೊ ಅವರಿಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಕಿರಳಿಕಾಯಿ ಚಿತ್ರಾನ್ನದ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿರೋದ್ರಿಂದ ಇವಾಗ ಆ ರೆಸಿಪಿನ ನಾನೇನು ಶೇರ್ ಮಾಡ್ಕೊಳ್ತಾ ಇಲ್ಲ. ಕೆಳಗಡೆ ರಿಸಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾನು ಆದಷ್ಟು ಅದೇ ರೀತಿ ವಿಡಿಯೋಗಳನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಬನ್ನಿ, ಇನ್ಯಾಕೆ ತಡ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಕಿರಳಿಕಾಯಿ ಚಿತ್ರಾನ್ನ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿಗಿಂತ ಕಿರಳಿಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟ್ ಸೂಪರಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ 2 ಕುಕ್ಕರಲ್ಲಿ ರೈಸ್ ಕೂಡ ರೆಡಿ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅವಾಗಲೇ ಸ್ವಲ್ಪ ಮೂಡ್ ಆಫ್ ಆಯಿತು. ಪರಂಗಿ ಎಣ್ಣೆ ಹೆಂಡತಿ ಕಿತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದಾಗ ಅದು ಅಣ್ಣ ಆಗಲಿ ಅಂತ ನಾನು ಹಾಗೆ ಬಿಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ಪಕ್ಷಿಗಳೆಲ್ಲ ತುಂಬ ಬರುತ್ತಲ್ವ. ಸೊ ಅಣ್ಣಾದರೆ ಅಟ್ಲೀಸ್ಟ್ ನಾವಾದರೂ ಕಿತ್ಕೊಳ್ಳೋಣ, ಇಲ್ಲಾಂದರೆ ಪಕ್ಷಿಗಳಿಗಾದರೂ ಆಹಾರ ಆಗುತ್ತೆ ಅಂತೇಳಿ ನಾನು ಆಗಲೇ ಅದು ಮರದಲ್ಲೇ ಹಣ್ಣಾಗಲಿ ಅಂತೇಳಿ ಬಿಟ್ಟಿದ್ದಿತ್ತು. ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹಣ್ಣಾಗೋವರೆಗೂ ಯಾವಾಗಲೂ ಬಿಡಲ್ಲ, ಬಟ್ ಈ ಟೈಮ್ ಇನ್ನೂ ಇದೆ. ಸೊ ನೋಡೋಣ, ಮರದಲ್ಲೇ ಹಣ್ಣಾಗಲಿ ಅಂತೇಳಿ ನಾನು ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ, ನಿಮಗೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಬಿಡಲ್ಲ ಅಂತೇಳಿ. ಬಟ್ ಹಾಗೆ ಆಯಿತು, ನಾನು ಹೇಳ್ದಂಗೆ ಇವಾಗ ಮತ್ತೆ ಕಿತ್ಕೊಂಡು ಹೊರಟೋಗಿದ್ರು. ಅದೇ ಕೋಪದಲ್ಲಿ ನಾನು ಉಳಿದಿರೋದನ್ನೆಲ್ಲ ಕಿತ್ಕೊಂಡು ಬಂದುಬಿಟ್ಟಿದ್ದೀನಿ. ಮತ್ತು ಇನ್ನು ವೆಜಿಟೇಬಲ್ಸ್ ಇನ್ನೂ ಯಾವ್ಯಾವುದಿತ್ತು ನಂಗೆ ಯೂಸ್ ಮಾಡುವಂಥದ್ದು, ಇವಾಗ ರೆಡಿ ಇರುವಂಥದ್ದು ಅದೆಲ್ಲದನ್ನು ಕಿತ್ಕೊಂಡು ಬಂದುಬಿಟ್ಟಿದ್ದೀನಿ. ಅದೇನೇನು ಅಂತೇಳಿ ನಿಮಗೆ ಇವಾಗ ತೋರಿಸ್ತೀನಿ, ಏನೇನು ಇತ್ತು, ಏನೇನು ಕಿತ್ಕೊಂಡು ಬಂದಿದ್ದೀನಿ ಅಂತೇಳಿ. ಬಟ್ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಕಷ್ಟಪಟ್ಟು ಇಷ್ಟಪಟ್ಟು ಬೆಳೆಸ್ತೀವಿ, ಏನಾದರೂ ಈ ರೀತಿ ಹೇಳ್ದೆ ಕಿತ್ಕೊಂಡಾಗ ಬೇಜಾರಾಗುತ್ತೆ. ನಮ್ಮನ್ನೇ ಕೇಳಿದಾಗ ನಾವು ಕೊಡ್ಬೋದು, ಅಂದರೆ ನಮ್ಮನ್ನು ಕೇಳಿ ಈಸ್ಕೊಳ್ಳೋದೇ ಬೇರೆ, ನಮಗೆ ಹೇಳ್ದೇ ಕಿತ್ಕೊಳ್ತಾರಲ್ಲ ಅದೇ ಬೇರೆ. ಈಗ ನಾವು ಕೇಳಿದಾಗ ಕೊಟ್ಟರೆ ನಮಗೊಂದು ಖುಷಿ ಇರುತ್ತೆ, ಒಂದು ಪ್ರೌಡ್ ಫೀಲ್ ಇರುತ್ತೆ. ನಾವು ಕಷ್ಟಪಟ್ಟು ಬೆಳೆಸಿದಂಥ ಸೊಪ್ಪು ಹಣ್ಣು ಇದನ್ನು ಒಬ್ರಿಗೆ ಕೇಳಿದಾಗ ನಾವು ಕೊಡ್ತೀವಲ್ಲ, ಆ ಫೀಲೇ ಒಂಥರ ಬೇರೆ ಥರ. ಅದು ಹೇಳ್ಕೊಳಕ್ಕೆ ಆಗಲ್ಲ ಅದು ಯಾವ ರೀತಿ ಫೀಲ್ ಅಂತೇಳಿ. ಅಷ್ಟು ಒಳ್ಳೆ ಫೀಲ್, ಒಂಥರ ಖುಷಿ ಇರುತ್ತೆ ಒಳ್ಳೊಳಗೆ. ನಾವು ಬೆಳೆಸಿದಂಥ ವಸ್ತುಗಳನ್ನ ನಾವೇ ಅಡುಗೆ ಮಾಡ್ಕೊಂಡು ತಿನ್ಬೇಕಾದ್ರಾಗಿರಲಿ, ಒಬ್ರಿಗೆ ಕೊಡಬೇಕಾರಾಗಿರಲಿ, ಅದು ಒಂದು ಖುಷಿ ಇರುತ್ತೆ, ಒಂದು ಪ್ರೌಡ್ ಫೀಲ್ ಇರುತ್ತೆ. ಬಟ್ ಈ ರೀತಿ ಹೇಳ್ದೆ ಕಿತ್ಕೊಂಡಾಗ ತುಂಬಾ ಬೇಜಾರಾಗುತ್ತೆ. ಕಷ್ಟಪಟ್ಟು ಸಾಕಿದವ್ರಿಗೆ
ಆ ಗಿಡಗಳನ್ನ ನೆಟ್ಟು ಬೆಳೆಸಿದವರಿಗೆ ತುಂಬಾ ಬೇಜಾರಾಗುತ್ತೆ. ಪರ್ಸ್ನಲಿ ಐ ಫೀಲ್. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ ವಿಡಿಯೋನ. ಮತ್ತು ತಿರ್ಗಾ ಏನಪ್ಪ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಿದ್ದಾಳ ಅಂತೇಳಿ ಅನ್ಕೋಬೇಡಿ. ಇದೇ ಮೊದಲನೇ ಸಲ ಏನಲ್ಲ ಈ ರೀತಿ ಆಗಿರೋದು. ಆ ಪರಂಗಿ ಗಿಡ ಪುಟಾಣಿ ಗಿಡ ಇದ್ದಾಗಿಂದನೂ, ಒಂದು 2 ಅಡಿ ಗಿಡ ಇದ್ದಾಗಿಂದನೂ ಅದು ಕಾಯಿ ಬಿಡ್ತಾ ಇದೆ. ಬಟ್ ಅಷ್ಟರಿಂದನೂ ನಾವು ಕಿತ್ತಿರೋದು ಒಂದು 6-7 ಹಣ್ಣು ಅಷ್ಟೇ. ಇವಾಗ ಒಂದೇ ಟೈಮ್ಗೆ 3 ಕಿತ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮುಂಚೆ ಒಂದು 3 ತಪ್ಪಿದ್ರೆ 4 ಕಿತ್ಕೊಂಡಿದ್ದೀವಿ ಅಷ್ಟೇ ನಾವು. ಅದಕ್ಕೆ ಇನ್ನು ಉಳಿದಿದ್ದು ಎಲ್ಲ ಬೇರೆಯವರೇ ಕಿತ್ಕೊಂಡಿರೋದು. ಫಸ್ಟ್ಗೆ ನಾನು ಕಾಂಪೌಂಡ್ ಹಾಕ್ಸಿ ಅಂತಲೇ ಹೇಳ್ತಿರೋದು ನಮ್ಮ ಮನೆಯವರಿಗೆ. ಏನಾದರೂ ಸೊಪ್ಪು ತರಕಾರಿಗಳನ್ನ ಬೆಳ್ಕೊಳ್ಬೋದು, ನಮ್ಗಾದಷ್ಟು ನಾವು ಮಡ್ಕೊಂಡು ಇನ್ನು ಉಳಿದಿದ್ದನ್ನ ಬೇರೆಯವ್ರಿಗೆ ಕೊಡ್ಬೋದು ಅಂತ. ಆದರೆ ಇಲ್ಲಿ ನಮಗೆ ಉಳಿಯಲ್ಲ, ಆ ರೀತಿ ಮಾಡಿಬಿಡ್ತಾರೆ. ನಾನಿದ್ದಾಗ ಆ ರೀತಿ ಯಾರೂ ಕಿತ್ಕೊಂಡು ಹೋಗಲ್ಲ. ಬಟ್ ಇವತ್ತು ಬಿಡಿ, ಇವತ್ತು ನಾನು ಇದ್ದಾಗಲೇ ಕಿತ್ಕೊಂಡು ಹೋಗಿದ್ದಾರೆ. ಲಾಸ್ಟ್ ಟೈಮ್ ಒಂದು 2-3 ಸಲ ಪರಂಗಿ ಹಣ್ಣಂತೂ ನಾನಿದ್ರೂ ಕಿತ್ಕೊಳ್ತಾರೆ, ನಾನು ಇಲ್ಲದೇ ಇದ್ದರೂ ಕಿತ್ಕೊಳ್ತಾರೆ. ಬೇಗ ಕಿತ್ಕೊಂಡು ಹೊರಟೋಗ್ಬಿಡ್ಬೋದಲ್ವಾ. ಸೊ ಹಾಗಾಗಿ ನಾನಿದ್ರೂ ಕಿತ್ಕೊಳ್ತಾರೆ, ನಾನು ಇಲ್ಲ ಅಂದರೂ ಕಿತ್ಕೊಳ್ತಾರೆ. ಬೇರೆ ಸೊಪ್ಪು ಮೆಣಸಿನ್ಕಾಯಿ ಇದೆಲ್ಲ ನಾನು ಇಲ್ಲದೆ ಹೋದಾಗ ಲೂಟಿ ಮಾಡ್ತಾರೆ ಚೆನ್ನಾಗಿ. ಮೊದಲು ನಾನು ಸೊಪ್ಪು ತರಕಾರಿನೆಲ್ಲ ಜಾಸ್ತಿ ಬೆಳೀತಾ ಇದ್ದೆ. ನೆಲ್ಲವರೆಕಾಯಿ, ಕುಂಬಳಕಾಯಿ, ಆಲ್ದರ್ಗುಣಿ, ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟನ್ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಸೊಪ್ಪನ್ನು ಬೆಳೀತಾ ಇದೆ. ಬಟ್ ನಮ್ಮನೆಗೆ ಯಾವಾಗ ಬೆಳೆಸೋದಕ್ಕೆ ಇಲ್ದಂಗೆ ಖಾಲಿ ಆಗ್ತಾ ಇತ್ತು ತೋಟ, ಆವಾಗಿನಿಂದ ಬಿಟ್ಬಿಟ್ಟೆ. ಇವಾಗ ಮತ್ತೆ ಬೆಳೆಸೋಣ ಅಂತೇಳಿ ಒಂದು ಸಣ್ಣ ಆಸೆಯಿಂದ ಎಲ್ಲನೂ ಮತ್ತೆ ಗಿಡಗಳನ್ನ ಹಾಕ್ಕೊಂಡು ಬೆಳೆಸೋದಕ್ಕೆ ಶುರು ಮಾಡಿದೆ. ಮನೆಗೆ ಹೂ ಬೇಕಲ್ಲ ಅಂತೇಳಿ ಹೂವಿನ ಗಿಡಗಳನ್ನ ಅಷ್ಟೇ ನೆಟ್ಕೊಂಡೆ. ತರಕಾರಿ ಗಿಡನೆಲ್ಲ ನಿಲ್ಲಿಸಿ ಕೊನೆಗೆ ಹೂವು ಕೂಡ ಕಳ್ತನ ಆಗೋಕ್ಕೆ ಶುರುವಾಯಿತು. ಹೂವು ಅಷ್ಟೇ ಅಲ್ಲ, ಹೂವಿನ ಗಿಡಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ ನಾವಿಲ್ಲ ಅಂದರೆ. ಏನಂದ್ರೆ ಏನೋ ಇರಲ್ಲ, ನಾವಿಲ್ಲ ಯಾರು ಮನೆ ಹತ್ರ ಅಂದರೆ ಹೂವಿನ ಗಿಡಗಳು ಇರಲ್ಲ, ಹೂವನೂ ಇರಲ್ಲ, ಹಣ್ಣಿನ ಗಿಡಗಳು ಇರಲ್ಲ, ಹಣ್ಣು ಇರಲ್ಲ, ಏನಂದ್ರೆ ಏನೂ ಇರಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಅದೊಂದೇ ಬೇಜಾರು. ಎಲ್ಲನೂ ಬೆಳೆಸೋದಕ್ಕೆ ಇಷ್ಟ, ಬಟ್ ಎಲ್ಲನೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದೇ ಬೇಜಾರು. ಈಗ ಸೊಪ್ಪು ತರಕಾರಿ ಎಲ್ಲ ಕಿತ್ಕೊಂಡು ಹೋಗ್ತಾರಲ್ಲ ಅಂತ ನಾನು ಹೂವಿನ ಗಿಡ ಹಾಕ್ಕೊಂಡೆ. ಕೊನೆಗೆ ಹೂವನ್ನು ಕುಯ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ, ಹೂವಿನ ಗಿಡನೂ ಕಿತ್ಕೊಂಡು ಹೋಗೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಹೋಗ್ಲಿ ಬಿಡು, ಏನಾದರೂ ಆಗಲಿ. ನಮ್ಮನೆಗೆ ಈಗ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋಣ ಅಂತೇಳಿ ಗಿಡಗಳನ್ನೆಲ್ಲ ಸ್ವಲ್ಪ ಈಗ ಪುಟ್ಟದಾಗೆ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಅದರಲ್ಲೂ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಬೇಜಾರಾಗುತ್ತೆ. ಈ ರೀತಿ ಕಷ್ಟಪಟ್ಟು ಸಾಕಿ ಬೆಳೆಸ್ತವ್ರಿಗೆ ನೋವಾಗುತ್ತೆ ಈ ರೀತಿ ಕಿತ್ಕೊಂಡು ಹೋಗೋದು ಎಷ್ಟು 1 ಸೆಕೆಂಡ್ 1 ನಿಮಿಷ ಹಿಂಗೆ ಕಿತ್ಕೊಂಡು ಹೋಗ್ಬಿಡ್ತೀರ. ಬಟ್ ಅದನ್ನು ನೆಟ್ಟು ಆ ಗಿಡ ದೊಡ್ಡದಾಗಿ ಅದು ಕಾಯಿ ಬಿಡೋವರೆಗೂ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು. ಅದನ್ನು ಬೆಳೆಸೋರಿಗೆ ಗೊತ್ತಿರುತ್ತೆ, ಅದನ್ನು ಸಾಕ್ತವ್ರಿಗೆ ಗೊತ್ತಿರುತ್ತೆ. ಆ ಗಿಡನ ಮಕ್ಕಳು ಥರ ಸಾಕ್ತಾರೆ. ಗಿಡನ ಆಗಿರ್ಬೋದು, ಮರ ಆಗಿರ್ಬೋದು, ಅವರು ಪ್ರೀತಿಯಿಂದ ಬೆಳೆಸೋದು. ಪರ್ಸ್ನಲಿ ನಾನು ಹಂಗೇನೆ. ಪ್ರಾಣಿ ಪಕ್ಷಿ ಗಿಡ ಮರ ಅಂದರೆ ಸ್ವಲ್ಪ ಫೀಲ್ ಜಾಸ್ತಿ ಮಾಡ್ತೀನಿ. ನನಗೆ ಮನುಷ್ಯರ ಮೇಲಿನ ಪ್ರೀತಿಗಿಂತ ಪ್ರಾಣಿ ಪಕ್ಷಿ ಮತ್ತು ನನ್ನ ನೆಟ್ಟಿರುವಂಥ ಗಿಡಗಳು ಅದೇನಾದರೂ ಸ್ವಲ್ಪ ಒಣಗೋಯ್ತು ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ. ಯಾವುದಾದ್ರೂ ಒಂದು ನನ್ನ ಸಾಕೋ ಪ್ರಾಣಿಗಳು ಹುಷಾರಿಲ್ಲ ಅಂದರೆ ಬೇಜಾರಾಗುತ್ತೆ. ಇವಾಗ ಸ್ವಲ್ಪ ಪ್ರಾಣಿಗಳ ಮೇಲೆ ಅಟ್ಯಾಚ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಮೊದಲು ಸಿಕ್ಕಾಪಟ್ಟೆ ಫೀಲ್ ಆಗೋದು, ಕುತ್ಕೊಂಡು ಅಳ್ತಿದ್ದೆ. ಅದಕ್ಕೇನಾದರೂ ಹುಷಾರಿಲ್ಲ, ಸತ್ತೋಯ್ತು, ಏನಾದರೂ ಆಯಿತು ಅಂದರೆ ಅಳ್ತಿದ್ದೆ ಕುತ್ಕೊಂಡು. ಇವಾಗ ಸ್ವಲ್ಪ ದೊಡ್ಡೋಳಾಯ್ತು ಅದನ್ನೆಲ್ಲ ಬಿಟ್ಟಿದ್ದೀನಿ. ಬಟ್ ಆದರೂ ಪ್ರಾಣಿ ಜೊತೆ, ಪಕ್ಷಿ ಜೊತೆ, ಈ ರೀತಿ ಗಿಡಗಳ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ, ಇದೆಲ್ಲ ವಿಡಿಯೋ ನೋಡ್ಬೇಕಾದ್ರೆ ನಿಮಗೆ ಬೋರ್ ಅಂತ ಅನ್ಸ್ಬೋದು. ದಯವಿಟ್ಟು ಐ ಆಮ್ ರಿಯಲಿ ಸಾರಿ. ಯಾಕೆ ಅಂತ ಹೇಳಿದ್ರೆ ಒಂಥರ ಬೇಜಾರಾಯಿತು ನನಗೆ ಈ ರೀತಿ ಮಾಡಿದಾಗ. ಯಾರಿಗೆ ಆದರೂ ಈಗ ನಿಮ್ಮ ಮನೆಯಲ್ಲಿ ಏನೋ ನೆಟ್ಟು ಬೆಳೆಸಿರ್ತಾರೆ, ಹಿಂಗೆ ಹೇಳ್ದೆ ಕೇಳ್ದೆ ಕಿತ್ಕೊಂಡು ಹೋದಾಗ ನಿಮಗೂ ಬೇಜಾರಾಗಲ್ವಾ? ಅದು 1 ಟೈಮ್ ಆದರೆ ಓಕೆ, 2 ಟೈಮ್ ಆದರೆ ಓಕೆ, 3 ಟೈಮ್ ಆದರೆ ಓಕೆ, 4 ಟೈಮ್ ಆದರೆ ಓಕೆ. ಲೈಫ್ ಟೈಮ್ ಹಿಂಗೆ ಆದರೆ ಬೇಜಾರಾಗುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ಇದನ್ನು ವಿಡಿಯೋ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಈ ಪರಂಗಿ ಹಣ್ಣು ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ ಅಂತ. ಸೊ ಹಂಗೆ ಕಾಣಿಯಾಗಿದೆ ಅಲ್ವಾ? ಅದರಿಂದ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಆಯಿತು ಅಂತೇಳಿ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಇನ್ಯಾವ ಉದ್ದೇಶಕ್ಕೂ ಅಲ್ಲ. ಅವ್ರಿಗೆ ಕಿತ್ಕೊಂಡು ಹೋದವ್ರಿಗೆ ಹರ್ಟ್ ಮಾಡಬೇಕು ಅಂತನೂ ಅಲ್ಲ, ಮತ್ತೊಂದಕ್ಕೂ ಅಲ್ಲ, ಮಗ್ದೊಂದಕ್ಕೂ ಅಲ್ಲ. ಕಿತ್ಕೊಂಡು ಹೋದವ್ರು ಯಾರು ಅಂತಲೂ ನನಗೆ ಗೊತ್ತು. ಪ್ರತಿ ಸಲ ಯಾರು ಕಿತ್ಕೊಳ್ತಿದ್ದಾರೆ ಅಂತಲೂ ಗೊತ್ತು. ಬಟ್ ಕೇಳ್ಬಿಟ್ಟು ಕಿತ್ಕೊಂಡ್ರೆ ಯಾರು ಬೇಡ ಅಂತಾರೆ? ಕೇಳ್ದೆ ಕಿತ್ಕೊಳ್ಳೋದು ಸರಿಯಲ್ಲ, ನಿಜವಾಗ್ಲೂ ಸರಿಯಲ್ಲ. ಕೇಳಿದ್ರೆ ನಾವು ಕೊಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಅವರು ಒಂದು ಗಿಡ ಸಾಕಿ ಬೆಳೆಸಿದ್ದಾರೆ ಅಂದರೆ ಅವ್ರನ್ನ ಕೇಳಬೇಕು ಅನ್ನೋದು ಒಂದು ಮನುಷ್ಯತ್ವ, ಒಂದು ಹ್ಯುಮ್ಯಾನಿಟಿ.
ಏನೋ ಒಂದು ಪರಂಗಿಣಿಗೆ ಇಷ್ಟೊಂದು ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ಬರೀ ಕೇವಲ ಒಂದು ಪರಂಗಿಣ ಅಷ್ಟೇ ಅಲ್ಲ, ಏನೇ ತರಕಾರಿ, ಹೂವಿನ ಗಿಡ, ಹಣ್ಣಿನ ಗಿಡ ಏನೇ ಆದರೂ ಇದೇ ಕತೆ. ಅದೊಂದು ಬೇಜಾರಿಂದ ಶೇರ್ ಮಾಡಿಕೊಂಡೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ವಿಡಿಯೋ ಬೋರ್ ಅನಿಸಿದರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಆದಾಗ ತುಂಬಾ ನೋವಾಗುತ್ತೆ. ನಾನು ಬೇರೆ ವಿಡಿಯೋನ ಶೂಟ್ ಮಾಡಬೇಕು ಅಂತೇಳಿ ನಾನು ಪ್ಲ್ಯಾನಿಂಗಲ್ಲಿ ಇದ್ದಿದ್ದು, ಸಿಕ್ಕಾಪಟ್ಟೆ ಹರ್ಟ್ ಆಯಿತು ಈ ರೀತಿ ಆದಾಗ. ಓಕೆ, ಈ ವಿಡಿಯೋನ ಇದೇ ವಿಷಯ ಇಟ್ಕೊಂಡು ಲ್ಯಾಗ್ ಮಾಡೋದು ಬೇಡ. ಇಲ್ಲಿಗೆ ಆ ಟಾಪಿಕ್ನ ಮುಗಿಸ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನಾನು ಏನೇನು ವೆಜಿಟೇಬಲ್ಸ್ನ ಬೆಳೆದಿದ್ದೀನಿ ಅಂತೇಳಿ ತೋರಿಸ್ತಿದ್ದೀನಿ, ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಅದಾದ ನಂತರ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ಅಂದರೆ ಪೀರಿಯಡ್ ಪೇಯ್ನೇ. ಬಟ್ ಪೀರಿಯಡ್ ಪೇಯ್ನ್ ಅಷ್ಟೇ ಅಲ್ಲದೆ ಗ್ಯಾಸ್ಟ್ರಿಕ್ ಆದಾಗ ನಾರ್ಮಲ್ ಹೊಟ್ಟೆ ನೋವಿಗೆ ಯಾವ ರೀತಿ ಮನೆ ಮದ್ದನ್ನ ಮಾಡ್ಕೊಳ್ಬೋದು, ವಿತಿನ್ 3 to 5 ಮಿನಿಟ್ಸಲ್ಲಿ ಯಾವ ರೀತಿ ಕಡಿಮೆ ಆಗೋ ಥರ ಹೊಟ್ಟೆ ನೋವು ರೆಮಿಡಿನ ಮಾಡ್ಕೋಬೋದು ಅಂತೇಳಿ ನಾನು ಮನೆಯಲ್ಲೇ ಒಂದು ಅರ್ಧ ನಿಂಬೆಹಣ್ಣಿದ್ರೆ ಸಾಕು ಫ್ರೆಂಡ್ಸ್, ಬೇರೆ ಇನ್ನೇನು ಬೇಡ. ಒಂದು ಅರ್ಧ ನಿಂಬೆಹಣ್ಣಿದ್ರೆ ಯಾವ ರೀತಿ ಮಾಡ್ಕೊಳ್ಬೋದು, ಹೊಟ್ಟೆ ನೋವು ಯಾವ ರೀತಿ ಕಡಿಮೆ ಆಗುತ್ತೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ನನ್ನ ಗಾರ್ಡನಲ್ಲಿ ಏನೇನು ಸಿಕ್ಕಿದೆ ಅಂತೇಳಿ ತೋರಿಸ್ತಿದ್ದೀನಿ, ಬನ್ನಿ ನೋಡ್ಕೊಂಡು ಬನ್ನಿ. ಬರೋದೆಲ್ಲ ಅದನ್ನು ಕಿತ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಸಿಕ್ಕಿದೆ. ಫ್ರೆಶ್ ಆಗಿ ಮನೆಯಲ್ಲೇ ಬೇಕಾದಂಥ ಹಣ್ಣು, ಸೊಪ್ಪು, ತರಕಾರಿಗಳನ್ನ ಬೆಳೆಸ್ಕೊಳ್ಳೋದು ಎಷ್ಟು ಈಸಿ ಅಲ್ಲ. ಜಾಸ್ತಿ ಬೆಳೆಸ್ಬಿಟ್ಟಿದ್ದೀನಿ ಅಂತ ಏನು ಹೇಳಲ್ಲ, ನಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು. ಇದಿಷ್ಟು ಇವಾಗ ನಮ್ಮ ಗಾರ್ಡನಿಂದ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರುವಂಥದ್ದು. ಇದನ್ನು ಹಾಲು ದರ್ಗುಣಿ ಅಂತೇಳಿ ಕರೀತಾರೆ. ಇದನ್ನು ಸಾಂಬಾರಿಗೆ ಮುರಿದಾಕುವಂಥದ್ದು. ಹಾಗೆ ನಾರ್ಮಲಾಗಿ ಎಲ್ಲ ತರಗುಣಿ ಕಾಳ್ತಾರೆ, ಇದನ್ನು ಬಿಡಿಸಿ ಹಾಕಲ್ಲ. ಇದನ್ನು ಜಸ್ಟ್ ಯಾವ ಸೈಜಲ್ಲಿ ಬೇಕು ನಿಮಗೆ ಆ ಸೈಜಲ್ಲಿ ಅಂಬರ್ಗಾದರೆ ಮುರಿದಾಕೋದು. ಒಸ್ಸಾರು ಪಲ್ಯ, ಉಪ್ಸಾರು ಪಲ್ಯ ಅಥವಾ ಬರೀ ಪಲ್ಯ ಮಾಡ್ತೀರಿ ಅಂತಂದರೆ ಇದನ್ನು ಕಟ್ ಮಾಡಿ ಹಾಕೊಳ್ಳುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ನಂತರ ಕರಿಬೇವಿನ ಸೊಪ್ಪು ನಾನು ಫ್ರೆಶ್ಶಾಗಿ ಯಾವಾಗ ಬೇಕು ಅವಾಗ ಹೋಗಿ ಕಿತ್ಕೊಳ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಕರಿಬೇವಿನ ಸೊಪ್ಪು ಕೂಡ. ನಂತರ ಇದು ಬ್ಯಾಡಗಿ ಮೆಣಸು. ಇದು ಖಾರ ಜಾಸ್ತಿ ಬರಲ್ಲ, ಸಣ್ಣದಾಗೆ ಕಟ್ ಮಾಡಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಕೂಡ ಇವನ್ ಮಾಡಿಕೊಡ್ಬೋದು. ಇದನ್ನು ಆಚೆ ತೆಗೆದಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಖಾರ ಕಡಿಮೆ ಇದೆ. ಅದರಿಂದ ನಾನು ಇದನ್ನು ಪುಟ್ಟದಾಗೆ ಹಚ್ಚಿ ಏನೇ ಒಂದು ರೆಸಿಪಿ ಮಾಡಿದ್ರೂ ಅದಕ್ಕೆ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ನಂತರ ಇದು ಖಾರದ ಮೆಣಸಿನ್ಕಾಯಿ. ಸಿಕ್ಕಾಬಟ್ಟೆ ಖಾರ ಇರುತ್ತೆ, ನೋಡೋದಕ್ಕೆ ಇಷ್ಟು ಚಿಕ್ಕದು. ಇದು ಇಷ್ಟೊಂದು ದೊಡ್ಡದಿದೆ, ಖಾರ ಇಲ್ಲ. ಬ್ಯಾಡಗಿ ಮೆಣಸು ಇದು ಚಿಕ್ಕದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ. ಇದು ಇಷ್ಟು ಚಿಕ್ಕದಾಗಿದ್ರೂ ಖಾರ ಜಾಸ್ತಿ ಇದೆ. ಇದು ಗುಂಟೂರು ಮೆಣಸಿನ್ಕಾಯಿ ಬೀಜನ ಮನೆಯಲ್ಲೇ ಇರೋದನ್ನು ಹಾಕಿ, ಇದು ಮೂರನ್ನೂ ಅಷ್ಟೇ ನಾನು ಮನೆಯಲ್ಲಿ ಇರುವಂಥ ಬೀಜನೇ ಹಾಕಿ ನಾನು ಗಿಡ ಬೆಳೆಸ್ಕೊಂಡಿರುವಂಥದ್ದು. ಯಾವುದನ್ನು ಬೀಜ ಹೊರಗಡೆಯಿಂದ ತಂದಿರೋದಲ್ಲ. ಇದು ಬೆಳಗ್ಗೆ ಚಿತ್ರಾನ್ನಕ್ಕೆ ಕಿತ್ಕೊಂಡು ಬಂದಿದೆ. ಇದು ಗುಂಟೂರು ಮೆಣಸು, ಮೀಡಿಯಮ್ ಖಾರ. ಕೆಲವೊಮ್ಮೆ ಇದು ಚೆನ್ನಾಗಿ ಬಲ್ತ್ಬಿಟ್ರೆ ಇದರಲ್ಲೂ ಖಾರ ಬರುತ್ತೆ, ಬಟ್ ಇಷ್ಟು ಖಾರ ಇಲ್ಲ. ಇದು ಸಿಕ್ಕಾಬಟ್ಟೆ ಖಾರ ಬರುತ್ತೆ. ಇದು ಮೀಡಿಯಮ್ ಖಾರ ಬರುತ್ತೆ, ಇದು ಕಡಿಮೆ ಖಾರ ಬರುತ್ತೆ. ಮತ್ತು ಇದು 3 ಪರಂಗಿಹಣ್ಣು ಸಿಕ್ತು. ಇದನ್ನು ಇವಾಗಲೇ ಹಾರ್ವೆಸ್ಟ್ ಮಾಡ್ತಾ ಇರಲಿಲ್ಲ, ನಾನು ಹಣ್ಣಾಗೋವರೆಗೂ ಬಿಡ್ತಿದ್ದೆ. ನಾನು ನಿಮಗೆ ಅವತ್ತೇ ಹೇಳಿದೆ 4 ಹಣ್ಣಾಗಿದೆ ಅಂತೇಳಿ, ಬಟ್ ಆದರೆ ಇವಾಗ ಉಳಿದಿರೋದು 3 ಇದೆ. ಇದನ್ನು ಯಾವಾಗ ಕಿತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಸೊ ಹಾಗಾಗಿ ಕಿತ್ಕೊಂಡು ಬಂದುಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ರೀತಿ ಮಾಡಿದಾಗ. ಫ್ರೆಂಡ್ಸ್, ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ ಎಷ್ಟೆಲ್ಲ. ನಂಗೆ ಖುಷಿ ಇದೆ. ಇನ್ನೂ ಜಾಸ್ತಿನೇ ಸಿಕ್ತಿತ್ತು, ಬಟ್ ಈ ಟೈಮ್ ಇನ್ನೂ ಕಡಿಮೆ ಸಿಕ್ಕಿದೆ. ಬಟ್ ಆದರೂ ಒಂಥರ ಖುಷಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಲ್ವಾ. ನಾವು ಬೆಳೆಸಿದ್ನ ನಾವು ತಿನ್ನಬೇಕಾದ್ರೆ, ನಾವು ಅದನ್ನು ಬಳಸ್ಕೊಂಡು ಉಪಯೋಗ ಮಾಡ್ಕೋಬೇಕಾದ್ರೆ ಆ ಖುಷಿ ಇದೆಯಲ್ಲ, ಆ ಖುಷಿ ಮುಂದೆ ಬೇರೆ ಏನೂ ಅಲ್ಲ ಫ್ರೆಂಡ್ಸ್. 1000 ಅಲ್ಲ, ಲಕ್ಷ ಕೊಟ್ಟರು ಕಡಿಮೆನೆ. ಆ ಖುಷಿಗೆ ಬೇರೆ ಎಲ್ಲೂ ಸಿಗಲ್ಲ. ನಾವು ಬೆಳೆಸಿ ನಾವು ತಿನ್ನೋ ಖುಷಿ ಇದೆಯಲ್ಲ, ಒಬ್ರಿಗೆ ಕೊಡೋದಾಗಿರ್ಬೋದು, ನಾವು ತಿನ್ನೋದಾಗಿರ್ಬೋದು, ಒಟ್ಟಿನಲ್ಲಿ ನಾವು ಬಳಸೋದಾಗಿರ್ಬೋದು, ನಾವು ಬೆಳೆಸಿದ್ದು, ನಾವು ಸಾಕಿದ್ದು, ನಾವು ನೆಟ್ಟಿ ಅದ್ರ ಬೆಳವಣಿಗೆನ ನೋಡಿದ್ದು ಅಂದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇದರಲ್ಲೇ ಪುಟ್ಟ ಖುಷಿಗಳನ್ನೇ ನಾನು ತುಂಬ ಜಾಸ್ತಿ ಇಷ್ಟಪಡೋದು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಹೇಳ್ಕೊಳ್ಬೇಕು ಅಂತ ಅನಿಸ್ತು, ಹೇಳ್ಕೊಳ್ತಿದ್ದೀನಿ ಅಷ್ಟೇ. ಇವಾಗ ರೆಮಿಡಿನ ಶೂಟ್ ಮಾಡೋಣ. ತುಂಬ ಕಾಯಿಸೋದು ಬೇಡ, ಏನು ಅಂತೇಳಿ ತೋರಿಸ್ತೀನಿ, ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ. ಬರೀ 3 ಇಂಗ್ರೀಡಿಯೆಂಟ್ಸ್, ಬಟ್ ತುಂಬಾ ಯೂಸ್ಫುಲ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು 1 ಲೋಟ ಆಗೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಉಗುರು ಬೆಚ್ಚಗಿರಲಿ, ತುಂಬ ಸುಡಬಾರ್ದು. ನೀವು ಕಾಫಿನ ಸಿಪ್ ಯಾವ ರೀತಿ ಕುಡಿತೀರೋ ಅಷ್ಟು ಬಿಸಿ ಇದ್ದರೆ ಸಾಕು. ಇದು ಇವಾಗ ನೀರು ಒಂದು ಸೈಡ್ ಬಿಸಿ ಆಗ್ತಾ ಇರಲಿ, ಅಷ್ಟರಲ್ಲಿ ಬೇರೆ ಏನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 1 ಲೋಟ ತೊಗೊಂಡಿದ್ದೀನಿ. ಈ ಲೋಟಕ್ಕೆ ಇವಾಗ
1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿವಾಗ 1 ಲೋಟಕ್ಕೆ ಆಗೋಷ್ಟು ಮಾಡ್ಕೊಳ್ತಾ ಇರೋದ್ರಿಂದ 1 ಟೀ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ನಿಂಬೆಹಣ್ಣು ರಸನ ಚೆನ್ನಾಗಿ ಇಂಟ್ಕೋಬೇಕು ಉಪ್ಪಿನ ಜೊತೆಗೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಒಂದು ಸೈಡ್ ಬಿಸಿನೀರು ಕೂಡ ಕಾದಿದೆ, ತೋರಿಸ್ತೀನಿ ನಿಮಗೆ. ಈಗ ಬಿಸಿನೀರು ಕೂಡ ಚೆನ್ನಾಗಿ ಕಾದಿದೆ. ಇಷ್ಟು ಕಾದರೆ ಸಾಕು. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣು ಅಷ್ಟೇ ಹಾಕ್ಕೊಂಡಿರೋದು. ಇವಾಗ ಕಾಯಿಸಿರುವಂಥ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ. ಉಪ್ಪೆಲ್ಲ ನೀಟಾಗಿ ಕರಗಬೇಕಲ್ವಾ, ಸೊ ಹಂಗಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಕರಗಿದೆ ಉಪ್ಪೆಲ್ಲ. ಇವಾಗ ಇದನ್ನು ಆರೋವರೆಗೂ ಬಿಡಬಾರ್ದು, ಅಂದರೆ ತಣ್ಣಗಾಗೋವರೆಗೂ ಬಿಡಬಾರ್ದು. ಬಿಸಿ ಇರುವಾಗಲೇ ಸಿಪ್ ಬೈ ಸಿಪ್, ಅಂದರೆ ಕಾಫಿನ ನಾವು ಯಾವ ರೀತಿ ಕುಡಿತೀವೋ ಅದೇ ರೀತಿ ಕುಡಿಬೇಕಾಗತ್ತೆ. ಟೇಸ್ಟ್ ಕೆಟ್ಟಾಗಿರುತ್ತೆ, ಕುಡಿಯೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಬೇಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಇದು ಹೊಟ್ಟೆ ನೋವಿಗೆ ರೆಮಿಡಿ. ಆದರೆ ಲೋ ಬಿ ಪಿ ಆದರೆ ಮತ್ತು ಸುಸ್ತಾಗ್ತಿದ್ರೆ ಮತ್ತು ವೀಕ್ನೆಸ್ ಥರ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ಇದೇ ಜ್ಯೂಸಿಗೆ ಸ್ವಲ್ಪ ಸಕ್ಕರೆನ ಹಾಕೋಬಿಟ್ಟು ಕುಡಿದ್ರೆ ಸುಸ್ತು ಕಡಿಮೆ ಆಗುತ್ತೆ, ತಲೆ ಸುತ್ತು ಕಡಿಮೆ ಆಗುತ್ತೆ, ಮತ್ತು ವೀಕ್ನೆಸ್ ಥರ ಆಗಿ ಒಂಥರ ಸುಸ್ತು, ಬಾಡಿ ಪೇಯ್ನು ಆ ಥರ ಇತ್ತು ಅಂದ್ರೂ ಈ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ. ಮತ್ತು ಇದಕ್ಕೇನೆಂದರೆ ಲೋ ಬಿ ಪಿ ಸುಸ್ತಿಗೆ ಯೂಸ್ ಮಾಡ್ತೀರಾ ಅಂತ ಹೇಳೋದಾದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ. ಉಪ್ಪು, ಸಕ್ಕರೆ, ನಿಂಬೆಹಣ್ಣು, ಬಿಸಿನೀರು ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಲೋ ಬಿ ಪಿ ಮತ್ತು ವೀಕ್ನೆಸ್ಸು ಸುಸ್ತಿಗಾದರೆ ಇದು ಬರೀ ಹೊಟ್ಟೆ ನೋವಿಗೆ, ಗ್ಯಾಸ್ಟ್ರಿಕ್ಗೆ ಮತ್ತು ಹೊಟ್ಟೆ ಉಬ್ರಾಣೆ ಆಗೋದು ಆ ಥರ ಆದರೆ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇದಕ್ಕೆ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು, ವಿಡಿಯೋನ ಲೈಕ್ ಮಾಡಬೇಕು, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು. ಮತ್ತು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ವಿಡಿಯೋಗಳನ್ನ ಮಾಡಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡೋ ಪ್ರತಿಯೊಂದು ಕಮೆಂಟ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದನ್ನು ನಾನು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಆದಷ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಐ ಥಿಂಕ್ ಇವತ್ತು ಆಗಲ್ಲ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ರೆಸ್ಟ್ ಮಾಡಿದ್ಲೇ ನನ್ನ ಕಂಡೀಷನ್ ಹೇಗಿದೆ ನೋಡಿಕೊಂಡು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ವಲ್ಪ ಹೊಟ್ಟೆ ನೋವಿದೆ ಅಂತೇಳಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ನಲ್ವ. ಜ್ಯೂಸ್ ಮಾಡ್ಕೊಂಡು ಕುಡಿದ ತಕ್ಷಣ ಚೆನ್ನಾಗಿ ನಿದ್ದೆ ಬಂತು, ಹೊಟ್ಟೆ ನೋವು ಕಡಿಮೆ ಆಯಿತು. ನೈಟು ಹೊಟ್ಟೆ ನೋವ್ತಾ ಇದ್ದೋದ್ರಿಂದ ನೈಟು ಬರೀ 1 ದೋಸೆ ಅಷ್ಟೇ ತಿಂದಿದ್ದೆ, ಊಟ ಮಾಡೋದಕ್ಕೆ ಆಗಿರಲಿಲ್ಲ. ನೈಟ್ ನಂಗೆ ಮರ್ತೋಗಿತ್ತು. ಬೆಳಿಗ್ಗೆ ಅಮ್ಮ ಫೋನ್ ಮಾಡಿದಾಗ ಅಮ್ಮ ನೆನಪಿಸಿದ್ರು. ಸೊ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು. ಬೆಳಿಗ್ಗೆ ಅಷ್ಟಾಗೆ ನೋವ್ತಾ ಇರಲಿಲ್ಲ ಅಂತೇಳಿ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಮಧ್ಯಾಹ್ನ ಆಗ್ತಿದ್ದಂಗೆ ಮತ್ತೆ ನೋವು ಶುರುವಾಯಿತು. ಅದಕ್ಕೆ ಇವಾಗ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗೆ ನಿದ್ದೆ ಮಾಡಿದೆ, ರೆಸ್ಟ್ ಮಾಡಿದೆ. ಇವಾಗ ಗೋಧಿ ದೋಸೆ ಮಾಡ್ಕೊಳ್ತಿದ್ದೀನಿ. 1-2 ಗೋಧಿ ದೋಸೆ ಜೊತೆ ನಮ್ಮ ಚಿಕ್ಕಮ್ಮ ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ರು, ಒಂದು 6 ಅಮ್ಮನಿಗೆ. ನಮ್ಮಮ್ಮ ನನಗೂ ಒಂದು 4-5 ಕೊಟ್ಟು ಕಳಿಸಿದ್ರು. ಅದು ಇನ್ನೂ ಹಾಗೆ ಇಟ್ಟಿದ್ದೆ, ನಾನು ತಿಂದಿರಲಿಲ್ಲ ಅಷ್ಟು ದಿನದಿಂದ. ನೆನ್ನೆ ಒಂದು ತಿಂದು ನೋಡಿದೆ, ತುಂಬಾ ಚೆನ್ನಾಗಿದೆ. ಇವಾಗ ಮಧ್ಯಾಹ್ನ ಲಂಚಿಗೆ ನನಗೆ 2 ಗೋಧಿ ದೋಸೆ ಜೊತೆ 1 ಮಾವಿನ ಹಣ್ಣು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗೋಧಿ ದೋಸೆ. ವಿಡಿಯೋ ಮಾಡೋದಕ್ಕೆ ಮೂಡಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡಿಲ್ಲ. ನೆನ್ನೆ ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ವ್ಲಾಗ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನೆನ್ನೆ ಸ್ವಲ್ಪ ಹೀಗೆ ಹೊಟ್ಟೆ ನೋವು ಮತ್ತು ಬೆನ್ನು ತುಂಬ ಜಾಸ್ತಿ ಇತ್ತು. ಮೇ ಬಿ ಐ ಥಿಂಕ್ ಪೀರಿಯಡ್ ಆಗ್ತೀನಿ ಅಂತೇಳಿ ಅಂದ್ಕೊಂಡೆ, ಬಟ್ ಪೀರಿಯಡ್ ಆಗಿಲ್ಲ. ಈ ಸಲ ಪೀರಿಯಡ್ ಮಿಸ್ ಆಗಿರೋದ್ರಿಂದ ಟ್ಯಾಬ್ಲೆಟ್ ತೊಗೊಂಡಿದ್ದೀನಲ್ಲ ಪೀರಿಯಡ್ ಆಗೋದಕ್ಕೆ, ಮೇ ಬಿ ಅದಕ್ಕೆ ಹೊಟ್ಟೆ ನೋಡ್ತಿರ್ಬೋದು. ಇವತ್ತು ನಾಳೆ ಆಗ್ತೀನಿ ಅಂತ ಅನಿಸುತ್ತೆ. ಅದಕ್ಕೆ ನಾನು ಬೇರೆ ಯಾವ ಟ್ರೀಟ್ಮೆಂಟು ತೊಗೊಂಡಿಲ್ಲ, ಬೇರೆ ಯಾವುದೋ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಯಾಕಂದರೆ ಪೀರಿಯಡ್ ಆಗೋ ಟ್ಯಾಬ್ಲೆಟ್ ತೊಗೊಂಡಿದ್ದೀನಲ್ವಾ, ಸೊ ಅದರಿಂದ ಪೇಯ್ನ್ ಬರ್ತಿರ್ಬೋದು ಅಂತೇಳಿ ಸುಮ್ಮನೆ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಗೋಧಿ ದೋಸೆ. ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ಟೆಕ್ಸ್ಚರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಮೃದುವಾಗಿರುತ್ತೆ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು, ಇಲ್ಲ ಲೈಟಾಗೆ ನೈಟಿಗೆ ಡಿನ್ನರ್ಗೆ ಬೇಕು ಅಂತಂದಾಗ, ಚಪಾತಿ ಮಾಡೋಕ್ಕಾಗಲ್ಲ ಅಂತಂದಾಗ ಈ ರೀತಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ, ಇವಾಗ ಇದಾಯಿತು, ಸ್ಟವ್ ಆಫ್ ಮಾಡ್ತೀನಿ. ಮಧ್ಯಾಹ್ನದ ಲಂಚಿಗೆ ನನಗೆ 2 ದೋಸೆ ಮತ್ತು 2 ಪೀಸ್ ಮಾವಿನ ಹಣ್ಣು. ಮಧ್ಯಾಹ್ನ ಊಟ ಮುಗಿದ್ಮೇಲೆ ನೈಟ್ ಡಿನ್ನರ್ಗೆ ಏನು ಮಾಡೋಣ ಅಂತ ಯೋಚನೆ ಅಲ್ವಾ, ಅದಕ್ಕೆ ಇವಾಗ ಅವರೆಕಾಯಿ ಇತ್ತು, ಮೊನ್ನೆ ತಂದಿದ್ದೆ ಅವರೆಕಾಯಿ ಇನ್ನೂ ಉಳಿದಿತ್ತು. ಸೊ ಅದನ್ನೇ ಉಪ್ಸಾರು ಮಾಡೋಣ, ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಇತ್ತು, ಎರಡನ್ನೂ ಹಾಕಿ ಉಪ್ಸಾರು ಮಾಡೋಣ ಅಂಥೇಳಿ ಅವರೆಕಾಯಿನ ಹಿಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸೈಡು ಅವರೆಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ, ಉಪ್ಸಾರು ಮಾಡೋದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ ಬೇಗ ಬೇಯುತ್ತೆ ಅಂತೇಳಿ. ಮತ್ತು ಒಂದು ಸೈಡು ಟೀನ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ, ಈವ್ನಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಯಜಮಾನ್ರು ಬಂದಿದ್ದಾರೆ, ಅವರಿಗೂ ಟೀ ಮಾಡಿಕೊಟ್ಟು ನಾನು ಟೀ ಕುಡಿದು ಆ ನಂತರ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಉಪ್ಸಾರದ್ದು ಅಷ್ಟೊತ್ತವರೆಗೂ ಬೇಯ್ತಾ ಇರಲಿ, ಒಂದು 5ರಿಂದ 10 ನಿಮಿಷ. ಚೆನ್ನಾಗಿ ಕಾಳುಗಳು ಬೇಯಬೇಕು. ಯಾವಾಗಲೂ ಕಾಳನ್ನ ಈ ರೀತಿ ಓಪನಾಗಿ ಬೇಯಿಸಿದ್ರೆ ಕಾಳುಗಳ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಎಲ್ಲ ಮೆತ್ತಗೆ ಬೆಂದೋಗ್ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ತಪ್ಪಲೆನಲ್ಲಿ ಓಪನ್ ಆಗೇ ಮಾಡಿ, ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆ ಆದರೆ ಅದರಲ್ಲೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ, ಆವಾಗ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಮೊದಲಿಗೆ ಟೀ ಕುಡಿದು ಆನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಒಂದು ಸೈಡು ಕಾಳು ಚೆನ್ನಾಗಿ ಬೇಯ್ತಾ ಇದೆ, ಇನ್ನೊಂದು ಸೈಡು ಉಪ್ಸಾರು ಖಾರ ಮತ್ತು ಟೊಮೆಟೊನ ಚೆನ್ನಾಗಿ ಇಟ್ಕೊಂಡು ಬಂದುಬಿಡೋಣ. ಟೊಮೆಟೊನ ನಾನು ಯಾವಾಗಲೂ ತೆಗೆದು ಹಾಕ್ತೀನಿ, ನೀವು ಕೂಡ ಹಾಗೇ ಮಾಡಿ. ಉಪ್ಸಾರು ಖಾರ 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಸಾರು ಖಾರ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಇವಾಗ ಉಪ್ಸಾರು ಖಾರ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಕಾಳು ಬೆಂದಿದೆಯಾ ಇಲ್ವಾ ಅಂತೇಳಿ ಫಸ್ಟು ಚೆಕ್ ಮಾಡಿ ನೋಡೋಣ. ಇನ್ನು ಕಾಳು ಬೇಯಬೇಕು. ಕಾಳು ಬೆಂದ ನಂತರ ಹಾಕ್ಕೊಳ್ಳೋಣ. ಇವಾಗ ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿರುವಂಥ ಟೊಮೆಟೊ ಮತ್ತು ಉಪ್ಸಾರು ಖಾರನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಈಸಿ ಫ್ರೆಂಡ್ಸ್ ಈ ಉಪ್ಸಾರು ವಿಡಿಯೋ. ನಾನಿವತ್ತು ಪಲ್ಯ ಮಾಡ್ತಾಯಿಲ್ಲ, ಬರೀ ಹಾಗೆ ಸೊಪ್ಪು ಹಾಕಿ ಅವರೆಕಾಳು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ಅಷ್ಟೇ. ಪಲ್ಯ ಇವತ್ತು ಮಾಡ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಇವತ್ತು. ನನಗೆ ಅಡುಗೆ ಮನೆ ಯಾವಾಗಲೂ ನೀಟಾಗಿರಬೇಕು. ಅಡುಗೆ ಮನೆಯೇ ಅಂತಲ್ಲ,
ಪೂರ್ತಿ ಮನೆ ನನಗೆ ಯಾವಾಗಲೂ ಶುದ್ಧವಾಗಿರಬೇಕು. ಸೊ ಹಾಗಾಗಿ ನಾನು ಅಲ್ಲಿದ್ದಲ್ಲೇ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಅಲ್ಲಿದ್ದಲ್ಲೇ ಚೆಲ್ಲಿದಂಥ ನೀರನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನಾನು ವಿಡಿಯೋನಲ್ಲಿ ನಿಮಗೆ ಅದು ನೋಡಿ ನೋಡಿ ಬೋರ್ ಅನಿಸ್ಬೋದು, ಬಟ್ ನನ್ನ ಡೈಲಿ ಕೆಲಸ ಅದೇ ರೀತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಕಟ್ ಮಾಡಿದ್ದೀನಿ ಸಾಕಷ್ಟು, ಕೆಲವೊಂದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಖಾರ ಹಾಕಿದ ನಂತರ ಚೆನ್ನಾಗಿ ಉಪ್ಸಾರು ಬೆಂದಿದೆ. ನಂತರ ಇವಾಗ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಾಕಿ ಜಾಸ್ತಿ ಬೇಯಿಸೋದೇನು ಬೇಡ, ಒಂದು 5 ನಿಮಿಷ ಸಾಕು. ಬೇರೆ ಸೊಪ್ಪಾದರೆ ಇನ್ನೂ ಕಡಿಮೆ ಟೈಮಲ್ಲೇ ಬೇಗ ಬೆಂದೋಗುತ್ತೆ. ನುಗ್ಗೆ ಸೊಪ್ಪು ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಸೊ ಹಂಗಾಗಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಲೋ ಫ್ಲೇಮಿಗೆ ಇಟ್ಟೆ. ಯಾಕೆ ಅಂದರೆ ನಾನು ಸ್ವಲ್ಪ ಪಾತ್ರೆನ ತೊಳ್ಕೊಳ್ತೀನಿ, ಅಷ್ಟರಲ್ಲಿ ನಿಧಾನವಾಗಿ ಅದು ಕುದೀತಾ ಇರಲಿ ಅಂತ. ಆನಂತರ ಉಪ್ಸಾರು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ಸೊಪ್ಪು ಯಾವ ರೀತಿ ಬೆಂದಿರೋದನ್ನ ಐಡೆಂಟಿಫೈ ಮಾಡಬೇಕು ಅಂತಲೂ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಮತ್ತು ಇವತ್ತು ಮುದ್ದೆ ಎಲ್ಲರೂ ಬಂದಮೇಲೆ ಮಾಡ್ಕೊಳ್ತೀನಿ. ಅಡುಗೆ ಇವತ್ತು ಸ್ವಲ್ಪ ಬೇಗನೆ ಮುಗಿಸಿದ್ದೀನಿ, 6-6:30ಗೆಲ್ಲ ಅಡುಗೆ ಮುಗ್ದೋಗಿತ್ತು. ಅನ್ನ ಮತ್ತು ಉಪ್ಸಾರು ರೆಡಿಯಾಗಿದೆ. ಮುದ್ದೆ ಒಂದು ಎಲ್ಲರೂ ಬಂದ ನಂತರ ಮಾಡ್ಕೊಳ್ಬೇಕಾಗತ್ತೆ. ಸೂಪರಾಗಿದೆ ಫ್ರೆಂಡ್ಸ್. ಇವಾಗ ಈ ರೆಸಿಪಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪಾ ಗೌಡ. ಬಾಯ್ ಬಾಯ್. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ತುಂಬಾ ಪಕ್ಷಿಗಳು ಬರುತ್ತೆ ನಮ್ಮ ಮನೆ ಹತ್ರ. ನನ್ನ ಕೈಲಾದ ಹಳೆ ಹುಲ್ಲು ಸೇವೆ ನಾನು ಅದಕ್ಕೆ ಮಾಡ್ತಾಯಿದ್ದೀನಿ. ನಿಮ್ಮ ಕೈಲಾದರೆ ನೀವು ಕೂಡ ಮಾಡಿ.